ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್. ಹಬ್ಬಗಳು ಯಾವುದೇ ಇರ್ಲಿ ಹಬ್ಬದ ಊಟಕ್ಕೆ ಒಬ್ಬಟ್ಟಿನ ಸಾರು ಇಲ್ಲ ಅಂದ್ರೆ ಹಬ್ಬ ಇನ್‌ಕಂಪ್ಲೀಟ್ ಅನ್ಸ್ಬಿಡುತ್ತೆ. ಒಬ್ಬಟ್ಟಿನ ಸಾರು ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರೆ. ನಾನ್ ಯಾವ ತರ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರ್ಸ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಲಾಸ್ಟ್ ಎಪಿಸೋಡ್ ಅಲ್ಲಿ ನಾವು ಒಬ್ಬಟ್ಟು ಹೇಗ್ ಮಾಡೋದು ಅಂತ ತೋರ್ಸ್ಕೊಟ್ಟಿದ್ದೆ. ಆ ಒಬ್ಬಟ್ಟಿನ ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಆ ಕಟ್ಟಲ್ಲೇ ಇವಾಗ ನಾವು ಒಬ್ಬಟ್ಟು ಸಾರು ಮಾಡ್ತಾ ಇರೋದು. ಇವಾಗ ನಾನು ಒಂದ್ ಪ್ಯಾನ್ ನ ಬಿಸಿಗೆ ಇಟ್ಕೊಂಡಿದೀನಿ. ಅದು ಬಿಸಿ ಆದ ನಂತರ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೋತಿದೀನಿ. ಆಯಿಲ್ ಕಾದಾದ ನಂತರ ನಾನಿಲ್ಲಿ ಉದ್ದಕ್ಕೆ ಹೆಚ್ಕೊಂಡಿರೋ ಅಂತ ಒಂದು ಈರುಳ್ಳಿನ ಹಾಕೊಂತಾ ಇದೀನಿ. ಒಂದ್ ಗಡ್ಡೆ ಬೆಳ್ಳುಳ್ಳಿ ಹಾಕೊಂತಾ ಇದೀನಿ. ಅದಾದ ನಂತರ ನಾನಿಲ್ಲಿ ಒಣಗಿದ ಮೆಣಸಿನಕಾಯಿ ಒಂದು 10 ಸೇರಿಸ್ಕೊಂತಾ ಇದೀನಿ. ಬ್ಯಾಡಗಿ ಮೆಣಸಿನಕಾಯಿ ಒಂದು 3 ಸೇರಿಸ್ಕೊಂತಾ ಇದೀನಿ. ಈಗ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆದ ನಂತರ ನಾವಿಲ್ಲಿ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ, ಬೆಳ್ಳುಳ್ಳಿ ಮತ್ತೆ ಒಣಗಿದ ಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂತಾ ಇದೀನಿ. ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೆಣಸು ಹಾಕೊಂಡು ಒಂದ್ ಸ್ವಲ್ಪ ಕರಿಬೇವು ಸೇರಿಸ್ಕೊಂತಾ ಇದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಒಂದು ಮೀಡಿಯಂ ಸೈಜ್ ಟೊಮೆಟೊ ತಗೊಂಡಿದೀನಿ. ಇವಾಗ ಟೊಮೆಟೊ ನಾವು ಜಾಸ್ತಿ ಹಾಕೋತಿದೀವಿ ಅಂದ್ರೆ ಹುಣಸೆ ಹಣ್ಣನ್ನ ಕಮ್ಮಿ ಹಾಕೊಬೇಕಾಗುತ್ತೆ. ಎರಡನ್ನೂ ಹಾಕೋತಿದೀವಿ ಅಂದ್ರೆ ಅಳತೆ ತಕ್ಕಂತೆ ಹಾಕೊಳ್ಳಿ. ಈಗ ನಾನು ಒಂದ್ ಸ್ವಲ್ಪ ಮೀಡಿಯಂ ಸೈಜ್ ಅಲ್ಲಿ ಟೊಮೆಟೊ ಹಾಕೊಂಡಿದ್ದೀನಲ್ವಾ, ಹುಣಸೆ ಹಣ್ಣು ಸ್ವಲ್ಪ ಕಮ್ಮಿನೇ ಹಾಕೊಂತಾ ಇದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಡ್ ಮಾಡ್ತಾ ಇದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ತರ ಫ್ರೈ ಮಾಡ್ಕೊಂಡ್ರೇನೆ ಸಾಂಬಾರ್ ತುಂಬಾ ರುಚಿಯಾಗಿ ಬರೋದು. ಇದು ಎಣ್ಣೆಲೆ ಚೆನ್ನಾಗಿ ಬೆಂದ್ಕೊಬೇಕು. ಟೊಮೆಟೊ ಇಂದ ಹಿಡಿದು ಈರುಳ್ಳಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಬಾಡ್ಸ್ಕೊಂಡಿದ್ ನಂತರ ನಾವಿಲ್ಲಿ ಇದಕ್ಕೆ ನಾನು ಒಂದು 1/2 ಕಪ್ ಅಷ್ಟು ತೆಂಗಿನ ತುರಿ ಸೇರಿಸ್ಕೊಂತಾ ಇದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಲಾಸ್ಟ್ ಅಲ್ಲಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ನ ಸ್ವಲ್ಪ ಆಫ್ ಮಾಡ್ಕೊಂಡ್ಬಿಡೋಣ. ಇದು ಹುರಿದಾದ ನಂತರ ನಾವಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹುರಿದಿರೋ ಅಂತ ಮಸಾಲೆ ಐಟಮ್ನೆಲ್ಲ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂತಾ ಇದೀನಿ. ಆರಾದ ನಂತರನೇ ನೀವು ರುಬ್ಕೊಳ್ಳಿ. ಬಿಸಿ ಇರುವಾಗಲೇ ರುಬ್ಕೊಳಕ್ ಹೋಗ್ಬೇಡಿ. ಇವಾಗ ನಾನು ಕಟ್ಟಿಂದೇನೆ ನೀರ್ನ ಸೇರಿಸ್ಕೊಂತಾ ಇದೀನಿ. ಬೇರೆ ನೀರ್ ಹಾಕೊಳ್ಳೋ ಅವಶ್ಯಕತೆ ಬೇಡ. ಕಟ್ಟಿ ಬೇಳೆ ಕಟ್ಟದೆ ನೀರ್ ಇರುತ್ತಲ್ಲ ಅದನ್ನೇ ಹಾಕೊಳ್ಳೋಣ. ಈಗ ನೋಡ್ತಾ ಇರ್ಬೋದು ಎಷ್ಟು ಫೈನ್ ಪೇಸ್ಟ್ ಆಗಿದೆ ಅಂತ. ಈ ತರ ಫೈನ್ ಪೇಸ್ಟ್ ಮಾಡ್ಕೊಂಡು ನಾವು ಒಗ್ಗರಣೆಗೆ ಹಾಕೊಳ್ಳೋಣ. ಈಗ ಒಗ್ಗರಣೆಗೆ ಹಾಕೊಳ್ಳೋಕೆ ಅದೇ ಪ್ಯಾನ್ ನಾನು ವಾಶ್ ಮಾಡಿ ಇಟ್ಕೊಂಡಿದೀನಿ. ಈಗ ಆ ಪ್ಯಾನ್ಗೆ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಸೇರಿಸ್ಕೊಂಡು ಸ್ವಲ್ಪ ಸಾಸಿವೆ ಸೇರಿಸ್ಕೊತಾ ಇದೀನಿ. ಸಾಸಿವೆ ಸಿಡ್ದಾದ ನಂತರ ನಾನಿಲ್ಲಿ ಒಂದು 3 ರಿಂದ 4 ಒಣಗಿದ ಮೆಣಸಿನಕಾಯಿ ಕಟ್ ಮಾಡಿ ಹಾಕೊಂಡಿದೀನಿ. ಒಂದ್ ಸ್ವಲ್ಪ ಕರಿಬೇವು ಸೇರಿಸ್ಕೊಳ್ಳೋಣ. ಇದು ಚಿಟಪಟ ಅಂತ ಸಿಡಿಯುತ್ತೆ. ಚಿಟಪಟ ಅಂತ ಸಿಡ್ದಾದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಸ್ವಲ್ಪ ಮಸಾಲೆ ಸೇರಿಸ್ಕೊಂಡು ಹೊಂದಿಸ್ಕೊಳ್ಳೋಣ. ಮಸಾಲೆಗೂ ಒಗ್ಗರಣೆಗೂ ಚೆನ್ನಾಗಿ ಹೊಂದ್ಕೊಂಡಿದ್ದಾಯ್ತು. ಇವಾಗ ರುಬ್ಕೊಂಡಿರೋಂಥ ಫುಲ್ ಮಸಾಲೆನೂ ಸೇರಿಸ್ಕೊಂಡ್ಬಿಡೋಣ. ಮಸಾಲೆ ಎಲ್ಲ ಸೇರಿಸ್ಕೊಂಡಾದ್ಮೇಲೆ ಬೇಳೆ ಕಟ್ ನೀರ್ನ ಹಾಕೊಳ್ಳೋಣ. ಬೇಳೆ ಕಟ್ ನೀರು ಸ್ವಲ್ಪ ಕಮ್ಮಿ ಆಯ್ತು ಅಂತಂದ್ರೆ ನೀವು ಒಂದ್ ಸ್ವಲ್ಪ ನೀರ್ನ ಎಕ್ಸ್ಟ್ರಾನೇ ಹಾಕೊಬಹುದು. ಬೇಳೆ ಕಟ್ ನೀರು ಜಾಸ್ತಿನೇ ಇತ್ತು ಅಂತಂದ್ರೆ ಏನ್ ಮಾಡ್ತೀರಾ ನೀವು ಅದ್ರಲ್ಲೇನೆ ಹಾಕೊಂಬಿಡಿ. ನೀರೇನು ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಆ ನೀರಲ್ಲೇನೆ ರುಬ್ಕೊಳಕ್ಕೂ ಯೂಸ್ ಮಾಡ್ಕೊಳ್ಳಿ, ಒಗ್ಗರಣೆಗೂ ಯೂಸ್ ಮಾಡ್ಕೊಳ್ಳಿ. ಮಸಾಲೆ ಸ್ವಲ್ಪ ನೀರಿತ್ತು ಜಾರಲ್ಲಿ, ಅದಕ್ಕೊಂದ್ ಸ್ವಲ್ಪ ನೀರ್ ಹಾಕೊಂಡು ಸೇರ್ಸ್ಕೊಂತಾ ಇದೀನಿ. ಅದ ನೋಡ್ಕೊಳ್ಳಿ ಕರೆಕ್ಟ್ ಆಗಿ ಇದೆಯಾ ಅಂತ. ಅದ ನೋಡ್ಕೊಂಡು ಇವಾಗ ನಾನು ಹೂರ್ಣನ ಸೇರಿಸ್ಕೊಂತಾ ಇದೀನಿ. ಹೂರ್ಣ ಕೂಡ ಹಾಕೊಬಹುದು. ಇಲ್ಲ ಅಂತಂದ್ರೆ ಬೇಳೆ ಬಸ್ತಿದ್ವಲ್ಲ ಅದ್ರಲ್ಲೇ ಸ್ವಲ್ಪ ಬೇಳೆನ ಎತ್ತಿ ಕೂಡ ರುಬ್ಕೊಳ್ಳೋ ಜೊತೆಗೇನೆ ಹಾಕೊಂಡ್ಬಿಡ್ಬೋದು. ಹೂರ್ಣ ಕೂಡ ಹಾಕೊಬಹುದು. ಇಲ್ಲ ಅಂತಂದ್ರೆ ಬೇಳೆ ನಾವು ಬೇಯಿಸ್ಕೊಂಡಿರ್ತೀವಲ್ಲ ಅದ್ರಲ್ಲೇ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಬೇಳೆನ ಎತ್ಕೊಂಡು ರುಬ್ಕೊಂಡು ಕೂಡ ಹಾಕೊಬಹುದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ನಾನು ಇದನ್ನ ಬೇಯೋದಕ್ಕೆ ಬಿಡ್ತಾ ಇದೀನಿ. ಈಗ ನನ್ಗಿದು ಅದ ಕರೆಕ್ಟ್ ಆಗಿದೆ. ಈಗ ಮಳ್ತಾ ಇದೆ. ನಾನು ಒಂದ್ ಲಿಡ್ ಕ್ಲೋಸ್ ಮಾಡ್ಬಿಟ್ಟು ಮಳ್ಳೋದಕ್ ಬಿಡೋಣ. ಇದು ನೋಡಿ ನೊರೆ ಇದೆ ಅಲ್ವಾ, ಈ ನೊರೆ ಎಲ್ಲ ನೀಟಾಗಿ ಕಂಪ್ಲೀಟ್ ಆಗಿ ಕಡಿಮೆ ಆಗ್ಬೇಕು. ಅವಾಗ ಸಾಂಬಾರ್ ತುಂಬಾ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನೋಡ್ತಾ ಇರ್ಬೋದು ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದೀನಿ ಎಷ್ಟು ನೀಟಾಗಿ ಆ ನೊರೆ ಎಲ್ಲ ಕಂಪ್ಲೀಟ್ ಆಗಿ ಹೋಗಿದೆ ಅಂತ. ನೀಟಾಗಿ ಸಾಂಬಾರ್ ಬೆಂದಿದೆ. ನಾನು ಸ್ವಲ್ಪ ಕೊತ್ತಂಬರಿ ಆಡ್ ಮಾಡ್ಕೊಂತಾ ಇದೀನಿ. ಚೆನ್ನಾಗಿ ಫ್ಲೇವರ್ಫುಲ್ ಆಗಿ ತುಂಬಾ ಚೆನ್ನಾಗಿದೆ. ಬಿಸಿ ಬಿಸಿ ಅನ್ನದ ಜೊತೆಗೆ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಿದ್ರೆ ಈ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.